ಜೈ ಹಿಂದ್. ಇವತ್ತಿನ ನಮ್ಮ ಟಾಪಿಕ್ ವೈ ರಿಚ್ ಪೀಪಲ್ಸ್ ರೀಡ್ ಎ ಲಾಟ್ ಬುಕ್ಸ್. ರಿಚ್ ಪೀಪಲ್ಸ್ ತುಂಬಾ ಪುಸ್ತಕಗಳನ್ನ ಯಾಕೆ ಓದ್ತಾರೆ ಅಂತ. ಓಕೆ, ನಮಗೆ ಗೊತ್ತಿರೋದು ಬುಕ್ ನ ಓದೋದು ಸುಮ್ನೆ ಒಂದು ಮೆಚುರಿಟಿ ಮೈಂಡ್ ಸೆಟ್ಟಿಗೆ ಅಷ್ಟೇ, ಏನು ಇಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಎಲ್ಲ ಸಿಗುತ್ತೆ ಅಂತ. ಆದ್ರೆ ಯೂಟ್ಯೂಬಿಗೂ ನಾವು ಪುಸ್ತಕನ ಓದೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾವ ರೀತಿ ಅಂದ್ರೆ, ನಾವೇನು ಪ್ರತಿಯೊಂದು ಪಾಯಿಂಟ್ ನಮಗೆ ಅರ್ಥ ಆಗ್ಬೇಕಪ್ಪ ಅಂದ್ರೆ, ಏನೇನು ಮಿಸ್ಟೇಕ್ಗಳನ್ನ ರಿಚ್ ಪೀಪಲ್ಸ್ ಮಾಡಿದರೆ ಅದನ್ನ ನಾವು ಮಾಡಬಾರ್ದಂದ್ರೆ ನಾವು ಪುಸ್ತಕಗಳನ್ನ ಓದ್ಬೇಕು. ಹೌದು, ತುಂಬಾ ಜನ ರಿಚ್ ಪೀಪಲ್ಸ್ ಗೆ ಇಂಟರ್ವ್ಯೂ ಅಲ್ಲಿ ಎಲ್ಲ ಕೇಳಿದಾಗ ಅವ್ರ ಆನ್ಸರ್ ಕೊಟ್ಟಿದ್ದೇನ್ ಗೊತ್ತಾ? ಪುಸ್ತಕಗಳನ್ನ ಓದಿ ಅಂತ. ಎಲೋನ್ ಮಸ್ಕ್ ಆಗಿರ್ಬೋದು, ವಾರೆನ್ ಬಫೆಟ್, ಬಿಲ್ ಗೇಟ್ಸ್, ಪ್ರತಿಯೊಬ್ರು ರಿಚ್ ಪೀಪಲ್ಸ್, ಏನು 95% ರಿಚ್ ಪೀಪಲ್ಸ್ ಇದಾರಲ್ಲ, ಅವರೆಲ್ಲ ಬುಕ್ ರೀಡಿಂಗ್ ಮಾಡ್ತಾರೆ ಅಂದ್ರೆ ನಂಬಿಕೆ ಬರೋದಿಲ್ಲ ಅಲ್ವಾ? ಅವರೆಲ್ಲ ಯೂಟ್ಯೂಬ್ ವಿಡಿಯೋ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡೋದಿಲ್ಲ, ಅವರು ಪುಸ್ತಕಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಎಲೋನ್ ಮಸ್ಕ್ ಅವರು ಒಂದು ವಾರಕ್ಕೆ ಒಂದು ಪುಸ್ತಕನ ಕಂಪ್ಲೀಟ್ ಮಾಡ್ತಾರೆ. ವಾರೆನ್ ಬಫೆಟ್ ಅವರು ಬೆಳಗ್ಗೆನೆ 30 ಪೇಜ್ ಕಂಪ್ಲೀಟ್ ಮಾಡಿರ್ತಾರಂತೆ. ಅಂದ್ರೆ ಇವರು ಒಂದು ವಾರಕ್ಕೆ ಮಿನಿಮಮ್ 500 ಪೇಜ್ಗಳನ್ನ ಕಂಪ್ಲೀಟ್ ಮಾಡಿರ್ತಾರಂತೆ. ಇವರಿಗೆ ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ನಾವು ರಿಚ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ. ಅವಾಗ ಅವ್ರ ಆನ್ಸರ್ ಕೊಟ್ಟಿದ್ದು ಏನ್ ಗೊತ್ತಾ? ರೀಡ್ ಎ ಲಾಟ್ ಬುಕ್ಸ್. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಪುಸ್ತಕದಲ್ಲಿ ಇಷ್ಟೊಂದು ಮಾಹಿತಿ ಇದೆನಾ, ನಮ್ಮ ಮೈಂಡ್ ಸೆಟ್ ನಿಜವಾಗ್ಲೂ ಚೇಂಜ್ ಆಗುತ್ತಾ ಅಂತ. ಹೌದು, ಯಾವ ರೀತಿ ಅಂದ್ರೆ, ಈಗ ಒಬ್ಬ ರಿಚ್ ಪೀಪಲ್ ತಗೊಳ್ರಿ, ಅವನು 20 ವರ್ಷದಿಂದ 30, 50 ವರ್ಷದ ಎಕ್ಸ್ಪೀರಿಯನ್ಸ್, ನಾವು ಅದನ್ನ ತಿಳ್ಕೊಬೇಕಪ್ಪ ಅಂದ್ರೆ ನಾವು ಒಂದು 50 ವರ್ಷ ಕಳಿಬೇಕಾಗುತ್ತೆ. ಆದ್ರೆ ಆ ರೀತಿ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಒಬ್ಬ ರಿಚ್ ಪೀಪಲ್ ನಮಗೆ ಹೇಳ್ಕೊಡ್ಬೇಕಪ್ಪ ಅಂದ್ರೆ ಅವರು ನಮ್ ಜೊತೆಲಿ ಇದ್ದು ಹೇಳ್ಕೊಡಕ್ ಆಗಲ್ಲ. ಯಾಕಪ್ಪ ಅಂದ್ರೆ ಅವ್ರ ಹತ್ರ ಅಷ್ಟು ಟೈಮ್ ಇರೋದಿಲ್ಲ. ಅದಕ್ಕಂತಾನೆ ಅವರು ನಮಿಗಂತಾನೆ ಒಂದು ಪುಸ್ತಕನ ರೆಡಿ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ಬುಕ್ ರೀಡಿಂಗ್ ಹ್ಯಾಬಿಟ್ ನ ಮಾಡ್ಬೇಕು. ಅವರ 50 ವರ್ಷದ ಏನು ಅವರ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಒಂದು ಬುಕ್ ಅಲ್ಲೇ ಸಿಕ್ಬಿಡುತ್ತೆ. ಹೌದು, ಅವ್ರ 50 ವರ್ಷದ ಎಕ್ಸ್ಪೀರಿಯನ್ಸ್ ಬುಕ್ ಅಲ್ಲೇ ಸಿಕ್ಬಿಡುತ್ತೆ. ಅವ್ರು ಏನ್ ಮಿಸ್ಟೇಕ್ ಮಾಡಿರ್ತಾರಲ್ಲ, ಆ ಮಿಸ್ಟೇಕ್ ಗಳನ್ನ ನಾವು ಮಾಡಬಾರ್ದು. ನೋಡ್ರಿ, ಎಷ್ಟು ಬೇಗ ನಾವು ಎಷ್ಟು ಚೆನ್ನಾಗಿ ಅಪ್ಡೇಟ್ ಆಗ್ತಾ ಹೋಗ್ಬೋದು ಅಂತ. ಅದಕ್ಕೋಸ್ಕರ ಬುಕ್ ರೀಡಿಂಗ್ ಮಾಡ್ತಾ ಇರ್ಬೋದು. ಈಗ ನೀವು ಕೆಲವ್ರು ಕೇಳ್ತೀರಾ, ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೋಡ್ಬೋದು, ಅದರಿಂದ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತಲ್ಲ ಅಂತ. ವಿಡಿಯೋ ನೋಡೋದು ಅಷ್ಟು ಬೇಗ ನಮ್ ತಲೆಯಲ್ಲಿ ಹೋಗೋದಿಲ್ಲ. ಆದ್ರೆ ಕರೆಕ್ಟ್ ಆಗಿ ಪಿನ್ ಟು ಪಿನ್ ಇಡೀ ಬುಕ್ ಅನ್ನೇ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂತ ಓದ್ತಾ ಬಂದ್ರೆ ಪ್ರತಿಯೊಂದು ನಮಗೆ ಅರ್ಥ ಆಗುತ್ತೆ. ಯಾವ ರೀತಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಅವರು ತಪ್ಪುಗಳನ್ನ ಮಾಡಿದ್ದಾರೆ, ಆ ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತ. ಓಕೆ, ಬುಕ್ ಓದೋದ್ರಿಂದ ನಾವು ಅದ್ರ ಬಗ್ಗೆನೇ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತೀವಿ. ನಾವು ಯಾರ ಜೊತೆಗೆ ಇರ್ತೀವಿ ಅದೇ ತರ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ರಿಚ್ ಆಗೋದು, ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡೋದು, ಆ ರೀತಿ ಯೋಚನೆ ಮಾಡ್ಕೊಂತ ಹೋದ್ರೆ ನಮ್ಮ ಮೈಂಡ್ ಸೆಟ್ ರಿಚ್ ತರ ಬದಲಾವಣೆ ಆಗ್ತಾ ಹೋಗುತ್ತೆ. ನಾವು ಪುಸ್ತಕ ಓದೋದ್ರಿಂದ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋದು ಅಷ್ಟೇ ಅಲ್ಲ, ಮೆಚುರಿಟಿ ಲೆವೆಲ್ ಇಂದ ಹಿಡಿದು ಮತ್ತೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗುತ್ತೆ. ಪುಸ್ತಕನ ಓದ್ತಾ ಇರ್ಬೇಕಾದ್ರೆ ಯೂನಿವರ್ಸ್ ಕೂಡ ನಮಗೆ ಸಹಾಯ ಮಾಡುತ್ತೆ ನಾವು ಅನ್ಕೊಂಡಿದ್ನ ಪಡ್ಕೊಳ್ಳೋದಿಕ್ಕೆ. ಯಾವ ರೀತಿ ಅಂದ್ರೆ, ನಾವು ವಿಜುವಲೈಸೇಷನ್ ಮಾಡ್ತಾ ಇರ್ತೀವಿ. ಅವಾಗ ಅಂದ್ರೆ ನಾವು ಕಲ್ಪನೆಯನ್ನ ಮಾಡ್ಕೊಂತ ಇರ್ತೀವಿ, ನಾವು ಫ್ಯೂಚರ್ ಅಲ್ಲಿ ಕೂಡ ನಾವು ಈ ರೀತಿ ಪಡ್ಕೊಂತೀವಿ ಅಂತ. ಅವಾಗ ಆ ರೀತಿ ನಾವು ನಮ್ಮ ಬಗ್ಗೆ ನಾವು ಒಳ್ಳೇದನ್ನ ಥಿಂಕ್ ಮಾಡ್ತಾ ಇರ್ತೀವಲ್ಲ, ಅವಾಗ ಯೂನಿವರ್ಸ್ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ನಾವು ಅದೇ ತರ ಪುಸ್ತಕನ ಓದಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ನಾವು ಅನ್ಕೊಂಡಿದ್ದು ಕೂಡ ನನ್ಸಾಗುತ್ತೆ. ಓಕೆ, ನೀವು ಕೂಡ ಪುಸ್ತಕನ ಓದ್ತಾ ಇದ್ದೀರಾ, ನಿಮಗೆ ಅಭ್ಯಾಸ ಇರೋದಿಲ್ಲ ಅಂದ್ರೆ ನೀವು ಕೂಡ ಪುಸ್ತಕನ ಓದೋದಕ್ಕೆ ಶುರು ಮಾಡ್ಬೋದು. ಇವಾಗ ಕೆಲವರು ಹೇಳ್ತಾರೆ ನಮ್ಮ ಹತ್ರ ಟೈಮ್ ಇರೋದಿಲ್ಲ ಅಂತ. ಹೌದು, ಟೈಮ್ ಇರೋದಿಲ್ಲ. ಆದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಟೈಮ್ ಇರುತ್ತೆ. ಈಗ ಮೊಬೈಲ್ ಯೂಸ್ ಮಾಡೋ ಟೈಮ್ ನ ನಾವು ಪುಸ್ತಕ ಓದೋದಕ್ಕೆ ಕೊಡ್ಬೇಕು. ಓಕೆ, ಯಾವ ರೀತಿ ಸ್ಟಾರ್ಟ್ ಮಾಡೋದಂತ ಗೊತ್ತಿರೋದಿಲ್ಲ, ಯಾವ ಪುಸ್ತಕ ಓದೋದಂತ ಗೊತ್ತಿರೋದಿಲ್ಲ. ಪುಸ್ತಕ ನೋಡಿದ ತಕ್ಷಣ ಇದು ಎಷ್ಟೊಂದು ದಪ್ಪ ಇದೆ, ಈ ಪುಸ್ತಕ ಯಾವಾಗ ಮುಗಿತೋ ಏನಂತ ಓದೋದಿಲ್ಲ. ನಾವು ಸ್ಟಾರ್ಟಿಂಗ್ 2 ಪೇಜ್ ಆದ್ರೂ ಓದ್ಬೇಕು. ಓದ್ತಾ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಅವಾಗ ಹೋಗ್ತಾ ಒಂದು ದಿನಕ್ಕೆ ಮಿನಿಮಮ್ 7 ಪೇಜ್ ಆದ್ರೂ ಓದಿ. ಅವಾಗ ನಿಮಗೆ ಹೋಗ್ತಾ ರೂಢಿ ಆಗುತ್ತೆ. ಆಮೇಲೆ ನೀವು ಜಾಸ್ತಿನ ಓದ್ತಾ ಬರ್ಬೇಕು. ಈಗ ನೀವು ಮೊದ್ಲಿಂದನೂ ಪುಸ್ತಕ ಏನಾದ್ರು ಓದ್ತಾ ಇದ್ರೆ ದಿನಕ್ಕೆ ಎಷ್ಟು ಪೇಜ್ ಓದ್ತಾ ಇದೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಚಾಪ್ಟರ್ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನೆಕ್ಸ್ಟ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಚಾಪ್ಟರ್ 3 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಜೈ ಹಿಂದ್.